ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮನ ಕೈ ರುಚಿ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬಂದಿರೋದು ಒಂದು ಹೊಸದಾಗಿರುವ ರೆಸಿಪಿ ಜೊತೆಗೆ. ಆ ಹೊಸದಾಗಿರೋ ರೆಸಿಪಿ ಏನೆಂದರೆ ಕೊಬ್ಬರಿ ಬರ್ಫಿ. ಈ ಕೊಬ್ಬರಿ ಬರ್ಫಿಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಫ್ರೆಂಡ್ಸ್, ಒಂದು ಬೌಲ್ನಲ್ಲಿ ತುರಿದಿರೋ ಹಸಿ ಕೊಬ್ಬರಿಯನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಬೌಲ್ನಲ್ಲಿ ತೆಗೆದುಕೊಂಡಿದ್ದೇನೆ. ಒಂದು ಬೌಲ್ಗಾಗೋಷ್ಟು ಕೊಬ್ಬರಿಗೆ ಒಂದು ಬೌಲ್ನಲ್ಲಿ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ಸಮ ಪ್ರಮಾಣದ ಕೊಬ್ಬರಿಗೆ ಸಮ ಪ್ರಮಾಣದ ಸಕ್ಕರೆಯನ್ನು ತಗೋಬಹುದು. ಆಮೇಲೆ ನೆಕ್ಸ್ಟು ಒಂದು ಚಿಕ್ಕ ಬೌಲ್ನಲ್ಲಿ ಏಲಕ್ಕಿ ಪೌಡರನ್ನು ತೆಗೆದುಕೊಂಡಿದ್ದೇನೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಅಗಲವಾದ ಬಾಣಲಿನ ತೆಗೆದುಕೊಂಡು ಅದಕ್ಕೆ ನುಣ್ಣಗೆ ರುಬ್ಬಿರುವ ಕೊಬ್ಬರಿ ತುರಿಯನ್ನು ಹಾಕಿಬಿಟ್ಟು ಗ್ಯಾಸ್ನ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತುರಿದಿರೋ ಕೊಬ್ಬರಿಯನ್ನು ಹಾಕಿಬಿಟ್ಟು ಆ ಕೊಬ್ಬರಿ ತುರಿಯಲ್ಲಿರುವ ನೀರಿನ ಅಂಶ ಎಲ್ಲನೂ ಆವಿಯಾಗಿ ಹೋಗೋವರೆಗೂ ಗ್ಯಾಸ್ ಸ್ಟವನ್ನು ಲೋ ಫ್ಲೇಮಲ್ಲಿ ಇಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೌಟ್ನ ಸಹಾಯದಿಂದ ಆ ಕೊಬ್ಬರಿನ ತಳ ಹಿಡಿಯಲಾರದಂಗೆ ಈ ಥರ ಸೌಟ್ನಿಂದ ಅಲುಗಾಡಿಸ್ತಾ ಇರಬೇಕು. ನೆಕ್ಸ್ಟು ಸಕ್ಕರೆಯನ್ನು ಹಾಕಿಬಿಟ್ಟು ಸಕ್ಕರೆ ಮತ್ತು ಕೊಬ್ಬರಿಯನ್ನು ಚೆನ್ನಾಗಿ ಸೌಟ್ನಿಂದ ಈ ಥರ ಮಿಶ್ರಣವಾಗುವಂತೆ ಅಲ್ಲಾಡಿಸ್ತಾ ಇರಬೇಕು. ಒಂದು 2-3 ನಿಮಿಷವರೆಗೂ ಈ ಥರ ಅಲ್ಲಾಡಿಸಿದ ನಂತರ ಅದು ಎಲ್ಲನೂ ಚೆನ್ನಾಗಿ ಮಿಶ್ರಣವಾಗುತ್ತೆ. ಆವಾಗ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಡ್ಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸಕ್ಕರೆನೂ ಕೊಬ್ಬರಿನೂ ಚೆನ್ನಾಗಿ ಮಿಶ್ರಣವಾಗಿರುತ್ತೆ. ಇವಾಗ ಸೌಟ್ನ ಸಹಾಯದಿಂದ ಬಾಣಲೆಯ ತಳ ಹಿಡಿಯಲಾರದಂಗೆ ಸೌಟ್ನ ಸಹಾಯದಿಂದ ಅಲ್ಲಾಡಿಸ್ತಾ ಇರಬೇಕು ಫ್ರೆಂಡ್ಸ್. ಇವಾಗ ಅದು ಒಂದು ಸಮ ಪ್ರಮಾಣದ ಮಿಶ್ರಣವಾಗುತ್ತೆ. ಆವಾಗ ಲೋ ಫ್ಲೇಮ್ ಗ್ಯಾಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಸೌಟ್ನ ಸಹಾಯದಿಂದ ತಿರುಗುತ್ತಾ ಇರಬೇಕು. ಈ ಥರ ತಿರುವುದರಿಂದ ಕೊಬ್ಬರಿ ಮತ್ತು ಸಕ್ಕರೆಯ ಪ್ರಮಾಣ ಮಿಶ್ರಣವಾಗಿ ಸಕ್ಕರೆಯಲ್ಲಿರುವ ನೀರಿನಾಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಅದು ಈ ಥರ ಕುದಿಯಲು ಆರಂಭಿಸಿರುತ್ತೆ. ಆವಾಗ ಸೌಟ್ನ ಸಹಾಯದಿಂದ ಬಿಡಲಾರದಂಗೆ ಈ ಥರ ಅಲ್ಲಾಡಿಸ್ತಾ ಇರಬೇಕು. ಅದು ಒಂಥರ ಕುದಿಯಲು ಸ್ಟಾರ್ಟ್ ಮಾಡುತ್ತೆ. ಕುದಿಯಲು ಸ್ಟಾರ್ಟ್ ಆದ ನಂತರ ಒಂದು ಗಟ್ಟಿ ರೂಪಕ್ಕೆ ಬರುತ್ತೆ. ಇವಾಗ ಕಡಿಮೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ತಳ ಹಿಡಿಯಲಾರದಂಗೆ ಸೌಟದಿಂದ ಕಂಟಿನ್ಯೂಸ್ ಆಗಿ ಈ ಥರ ಮಾಡಬೇಕು. ಇವಾಗ ಏಲಕ್ಕಿ ಪೌಡರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇವಾಗ ಒಂದು ಗಟ್ಟಿ ರೂಪಕ್ಕೆ ಬರುವವರೆಗೂ ತಳ ಹಿಡಿಯಲಾರದಂಗೆ ಈ ಥರ ಸೌಟ್ನಿಂದ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಗೆ ಎಣ್ಣೆಯನ್ನು ಸವರ್ಬಿಟ್ಟು ಬಾಣಲೆಯಿರುವ ಕೊಬ್ಬರಿಯನ್ನು ಆ ಪಾತ್ರೆಗೆ ಹಾಕಬೇಕು. ಪಾತ್ರೆಗೆ ಹಾಕಿ ನೆಕ್ಸ್ಟ್ ಸೌಟ್ನಿಂದ ಈ ಥರ ಎಲ್ಲನೂ ಪ್ಲೇನ್ ಮಾಡಬೇಕು. ಪ್ಲೇನ್ ಮಾಡಿದ ತಕ್ಷಣ ಒಂದು ಚಾಕುವಿನಿಂದ ಅದನ್ನು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿರೋ ಪೀಸ್ಗಳನ್ನಾಗಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ಬೇಕಾಗಿರೋ ಕೊಬ್ಬರಿ ಬರ್ಫಿ ರೆಡಿಯಾಗಿದೆ. ಇದನ್ನು ಚಿಕ್ಕ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ಕೋತಾರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.